ರೇವಣ್ಣ ಫ್ಯಾಮಿಲಿ ರಾಸಲೀಲೆ ವಿಡಿಯೋ ನನ್ನ ಕೈಲಿದೆ, ಜಾಸ್ತಿ ಮಾತನಾಡಿದ್ರೆ ವಿಡಿಯೋ ರಿಲೀಸ್ ಮಾಡ್ತೇನೆ ಅಂತ ಹೇಳಿ ಆವಾಜ್ ಹಾಕಿದ್ದಾರೆ. HD ರೇವಣ್ಣ ಫ್ಯಾಮಿಲಿ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿರುವಂತದ್ದು ಯಾರೋ ಯಂಕಣ್ಣ ಶೀನಣ್ಣ ಅಲ್ಲ, ಅಥವಾ ಯಾವುದೋ ರಸ್ತೆಯಲ್ಲಿ ಹೋಗೋರಲ್ಲ. ಬದಲಿಗೆ ವಕೀಲ ದೇವರಾಜೇಗೌಡರಿಂದ ಇಂಥದೊಂದು ಗಂಭೀರ ಆರೋಪ ಆಗಿರುವಂತದ್ದು. ರೇವಣ್ಣಗೆ ಸವಾಲ್ ಹಾಕ್ತಾರೆ, ನಿಮಗೆ ತಾಕತ್ತು ಅನ್ನೋದಿದ್ರೆ, ಧೈರ್ಯ ಇದ್ರೆ ನನ್ನ ಎದುರುಗಡೆ ಬಾ ಅಂತ ಏಕವಚನದಲ್ಲೇ ರೇವಣ್ಣ ವಿರುದ್ಧ ದೇವರಾಜೇಗೌಡರು ವಾಗ್ದಾಳಿಯನ್ನ ಮಾಡಿದ್ದಾರೆ. ಒಂದು ತಾಕತ್ತು ನೀನು ಚಾಲೆಂಜ್ ಇದ್ರೆ ರೇವಣ್ಣ ನಿನ್ಗೆ ನೇರವಾಗಿ ಹೇಳ್ತೀನಿ, ಇವತ್ತು ಕೂಡ ನಾನು ಸಿಂಗ್ಲರ್ ವರ್ಲ್ಡ್ ಯೂಸ್ ಮಾಡ್ತಿಲ್ಲ. ನಾನು ನಿನಗೆ ತಾಕತ್ತಿದ್ರೆ, ನೀನು ಗಂಡಸಾಗಿದ್ರೆ ನಾನು ಎದುರುಗಡೆ ಬಾ, ನಾನು ದಾಖಲೆ ತೊಗೊಂಬತ್ತೀನಿ. ನಾನು ನಿನ್ನ ಅಕ್ರಮ ಚಟುವಟಿಕೆಗಳೆಲ್ಲವೂ ಅಲ್ಲಿ, ನಿನ್ನ ಮತ್ತು ನಿನ್ನ ಕುಟುಂಬದ ರಾಸಲೀಲೆಗಳು ನನ್ನ ಹತ್ರ ಇದ್ದಾವೆ ಅಲ್ಲಿ. ಆದರೆ ನಾನು ಒಂದೇ ಒಂದು ಕಾರಣ ತಿಳ್ಕೊಳ್ತೀನಿ, ನಾನು ನಿಂಗಲ್ಲಿ ದೇವೇಗೌಡರ ಮೇಲಿರುವಂಥ ಗೌರವ, ಕುಮಾರಸ್ವಾಮಿ ಮೇಲಿರುವಂಥ ಅಭಿಮಾನಕ್ಕಾಗಿ ನಾನಲ್ಲಿ ಅದನ್ನು ಬಿಡುಗಡೆ ಮಾಡಲಿಲ್ಲ. ನಾನಲ್ಲಿ ಇವತ್ತು ನನ್ನನ್ನು ನೀನು ವೇದಿಕೆ ಮೇಲೆ ನಿಂತ್ಕೊಂಡಲ್ಲಿ ನಮ್ಮ ನಾಯಕರಿಗೆ ಡರ್ಟಿ ಫೆಲೋ ಅಂತ ಕರಿತೀಯಲ್ಲ, ಡರ್ಟಿ ಫೆಲೋ ಅಂತ ಕರೆದಲ್ಲ. ಅಲ್ಲಿ ಡರ್ಟಿ ಫೆಲೋ ಅಂದ್ರೆ ಅರ್ಥ ಏನು? ಲಚ್ಚೆ ಕೆಟ್ಟೋನು ಅಂತ. ನಿನ್ನ ಮಗ ಯಾಕೆ ಹೋಗ್ಬಿಟ್ಟು ಕೋರ್ಟ್ ಸ್ಟೇ ತಗೊಂಡು ಇಲ್ಲಿ ಏನಕ್ಕೆ ಕೋರ್ಟ್ ಸ್ಟೇ ತಗೊಂಡ್ರದ್ದು? ಏನಕ್ಕಿದು ಕೋರ್ಟ್ ಸ್ಟೇ ತಂದ್ರದ್ದು? ಇದು ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ಮಾಧ್ಯಮದ ಮೇಲೆ, ರಾಷ್ಟ್ರೀಯ ಮಾಧ್ಯಮಗಳು, ರಾಜ್ಯ ಮಾಧ್ಯಮಗಳು, ಸೋಷಿಯಲ್ ಮೀಡಿಯಾಗಳು, ಟ್ವಿಟರ್ಗಳು, ಫೇಸ್ಬುಕ್ಗಳು ನನ್ನ ಅಶ್ಲೀಲ ಚಿತ್ರಗಳನ್ನ ಬಿಡುಗಡೆ ಮಾಡಬಾರ್ದು ಅಂತೇಳಿ ನಾನು ಲಚ್ಚೆಗೆಟ್ಟೋನು, ನೀವು ಲಚ್ಚೆಗೆಟ್ಟೋರು? ಯಾರು ಲಚ್ಚೆಗೆಟ್ಟಿರೋರು? ತಾಕತ್ತಿದೆಯಾ ನಿಮಗೆ? ಬರ್ರಿ ಅಣ್ಣನ ಆಸ್ತ ಇನ್ನೂ ಸರ್ಕಲ್ ದೊಡ್ಡ ಡಿಸ್ಪ್ಲೇ ಬೋರ್ಡ್ ಹಾಕಿಸ್ತೀನಿ, ನಾನಲ್ಲಿ ವಿಡಿಯೋ ಪ್ಲೇ ಮಾಡ್ತೀನಿ. ಕೇಸ್ ವಿಕೆಟ್ ಆದ ತಕ್ಷಣ ಅದರಲ್ಲಿ ಯಾರ ಬಗ್ಗೆ ಮಾತಾಡ್ತಿದ್ಯಾ ನೀನು? ಗೌರವದಿಂದ ಬದುಕಿದ್ರೆ ಸರಿ ರೇವಣ್ಣ, ಗೌರವ ಬಿಟ್ಟು ನೀವು ಈ ಮೀಸಾದಿ ಕೆಲಸ ಮಾಡಿದರೆ ಪರಿಣಾಮ ಬೇರೆ ಆಗ್ತದಲ್ಲಿ. ಇದು ಕೊನೆಯ ಎಚ್ಚರಿಕೆ ಸಂದೇಶ ನಿನಗೆ. ಅದು ಯಾರನ್ನ ಕಳಿಸಿದ್ದೆ ನನ್ನ ಹತ್ರ ಪಂಚಾಯತಿಗೆ ಕೇಸ್ ವಾಪಸ್ ತೆಗಿ ಅಂತ ಹೇಳಿ ಬೇಕಾ? ಎಲ್ಲ ಪ್ಲೇ ಮಾಡ್ಬೇಕಲ್ಲಿ, ನಾನು ತಂದಿದ್ದೀನಿ ಎಲ್ಲ. ನೀಗ ಅಲ್ಲಿ ಯಾರ ಮೇಲೆ ಮಾಡ್ತಿದ್ಯಾ ನೀನು? ಅಲ್ಲಿ